ಬಳ್ಳಾರಿ ರಾಜಕಾರಣಿಗಳ ರಕ್ಷಣೆಗಾಗಿ ಪೊಲೀಸ್ ಅಧಿಕಾರಿಗಳ ತಲೆದಂಡನ, ರಾಜಕಾರಣಿಗಳ ಗಲಾಟೆಯಲ್ಲಿ ಪೊಲೀಸರನ್ನ ಹೊಣೆ ಮಾಡಿದ ಸರ್ಕಾರ. ಬಳ್ಳಾರಿ ಎಸ್ಪಿ ಆಗಿದ್ದ ಪವನ್ ಸಸ್ಪೆಂಡ್, ಡಿಐಜಿ ವರ್ತಿಕಾ ವರ್ಗಾವಣೆ. 6 ತಿಂಗಳಿಗೆ ವರ್ಗಾವಣೆ ಮಾಡಿದ್ದಕ್ಕೆ ಡಿಐಜಿ ವರ್ತಿಕಾ ಕಟಿಯಾರ್ ಬೇಸರಗೊಂಡಿದ್ದಾರೆ. ಘಟನೆ ನಿಯಂತ್ರಣಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ವರ್ಗಾವಣೆ ಮಾಡಿದ್ದಕ್ಕೆ ಬೇಸರಗೊಂಡಿದ್ದಾರೆ. ಆಪ್ತರು ಮತ್ತು ಹಿರಿಯ ಅಧಿಕಾರಿಗಳ ಮುಂದೆ ಡಿಐಜಿ ವರ್ತಿಕಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಜನಾರ್ದನ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿಯ ಕಾಳಗದಲ್ಲಿ ಅಧಿಕಾರಿಗಳ ತಲೆದಂಡ ಆಗಿದೆ. ಘರ್ಷಣೆ ಸಮಯದಲ್ಲಿ ಸ್ಥಳದಲ್ಲೇ ಇದ್ದು ಪರಿಸ್ಥಿತಿಯನ್ನ ನಿಭಾಯಿಸಿದ್ರು ವರ್ತಿಕಾ. ರಾಜಕಾರಣಿಗಳ ಗಲಾಟೆಯಲ್ಲಿ ತಲೆದಂಡ ಮಾಡಿದ್ದಕ್ಕೆ ವರ್ತಿಕಾ ಅಸಮಾಧಾನಗೊಂಡಿದ್ದಾರೆ. ಬಳ್ಳಾರಿಯಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ಕಾಳಗದಲ್ಲಿ ಅಧಿಕಾರಿಗಳ ತಲೆದಂಡ ಆಗ್ತಾ ಇದೆ. ಡಿಐಜಿ ವರ್ತಿಕಾ ತಲೆದಂಡ, ಇದರ ಬಗ್ಗೆ ವರ್ತಿಕಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಿರಿಯ ಅಧಿಕಾರಿಗಳ ಮುಂದೆ ಡಿಐಜಿ ವರ್ತಿಕಾ ವರ್ಗಾವಣೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ಸ್ಥಳದಲ್ಲೇ ಇದ್ದು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಪ್ರಯತ್ನಿಸಿದ್ರೂ ಕೂಡ ಈ ಕ್ರಮ ತೆಗೆದುಕೊಂಡಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ರೆಡ್ಡಿ ವರ್ಸಸ್ ರೆಡ್ಡಿ ಕಾಳಗದಲ್ಲಿ ಸರ್ಕಾರ ಹಾಗಾದ್ರೆ ಅಧಿಕಾರಿಗಳ ತಲೆದಂಡ ಮಾಡ್ತಾ ಇದೆಯಾ? ಈಗ ಡಿಐಜಿ ವರ್ತಿಕಾ ವರ್ಗಾವಣೆ ಬಗ್ಗೆ ಅವರೇ ಬೇಸರಗೊಂಡಿದ್ದಾರೆ. ಯಾಕಂದ್ರೆ ಘಟನೆ ನಡೆದಂತ ಸಮಯದಲ್ಲಿ ನಾವು ನೋಡಿದ್ವಿ ದೃಶ್ಯದಲ್ಲಿ, ಅವರು ಸ್ಥಳದಲ್ಲೇ ಇದ್ರು, ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು. ಆದ್ರೂ ಯಾಕೆ ಈ ನಿರ್ಧಾರ? ಶ್ವೇತಾ, ಬಳ್ಳಾರಿಯಲ್ಲಿ ಏನು ಗಲಾಟೆ ನಡೆಯಿತೋ ಜನವರಿ 1ನೇ ತಾರೀಕು ರಾತ್ರಿ, ಆ ಘಟನೆಗೆ ಸಂಬಂಧಪಟ್ಟಂತೆ ಯಾರ್ಯಾರ ಮೇಲೆ ಎಫ್ಐಆರ್ ಆಗಿತ್ತು ಅವರನ್ನ ಮೊದಲು ಬಂಧಿಸಬೇಕಾಗಿತ್ತು. ಆದ್ರೆ ಆ ಕೆಲಸವನ್ನ ಸರ್ಕಾರ ಮಾಡ್ತಾ ಇಲ್ಲ. ನಾವು ಗಮನಿಸಬೇಕಾಗಿರೋದು ಕೇವಲ ಸರ್ಕಾರಿ ಅಧಿಕಾರಿಗಳನ್ನ ಅಲ್ಲಿ ಹೊಣೆಗಾರಿಕೆ ಮಾಡ್ಲಾಗ್ತಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಅವತ್ತು ತಾನೇ ಚಾರ್ಜ್ ಅಂತ ತೆಗೆದುಕೊಂಡಿದ್ದಂತಹ ಪವನ್ ನೆಜ್ಜೂರ್ ಅವರನ್ನ ಕೇವಲ 6 ಗಂಟೆಯಲ್ಲಿ ಅವ್ರನ್ನ ಅಮಾನತು ಮಾಡ್ತಾರೆ. ಜೊತೆಗೆ ಇಡೀ ಘಟನೆಗೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವತ್ತು ಸ್ಥಳದಲ್ಲೇ ಇದ್ದಂತಹ ವರ್ತಿಕಾ ಕಟಿಯಾರ್, ಬಳ್ಳಾರಿ ರೇಂಜ್ನ ಡಿಐಜಿ ಆದಂತಹ ವರ್ತಿಕಾ ಕಟಿಯಾರ್ ಅವರನ್ನು ಕೂಡ ಇವತ್ತು ವರ್ಗಾವಣೆ ಮಾಡ್ಲಾಗ್ತಿರುವಂತದ್ದು. ಯಾಕಂದ್ರೆ ನಿಜಕ್ಕೂ ಕೂಡ ಸಾಕಷ್ಟು ಬೇಸರ ಮೂಡಿಸುವ ಸಂಗತಿ ಏನಂದ್ರೆ, ಇದೇ ವರ್ತಿಕಾ ಕಟಿಯಾರು ಕೇವಲ 6 ತಿಂಗಳ ಹಿಂದಷ್ಟೇ ಬಳ್ಳಾರಿ ರೇಂಜ್ಗೆ ಹೋಗಿದ್ರು. ಜೊತೆಗೆ ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಅವರು ಸ್ಥಳದಲ್ಲೇ ಇದ್ರು. ನಾವು ದೃಶ್ಯಗಳಲ್ಲಿ ನೋಡ್ಬೋದು, ಪೊಲೀಸರು ಸಾಕಷ್ಟು ಪ್ರಯತ್ನ ಕೂಡ ಪಡ್ತಾರೆ. ಒಂದು ಆಟೋದಲ್ಲಿ ಬಾಟಲ್ಗಳನ್ನ, ಪೆಟ್ರೋಲ್ ಬಾಂಬ್ಗಳನ್ನ ಇವರು ತೆಗೆದು ಹೊರಗಡೆ ಬಿಸಾಕ್ತಾರೆ. ಅದ್ರ ಪೊಲೀಸರು ಅದನ್ನೆಲ್ಲ ಬಿಟ್ಟಿದ್ರೆ ನಿಜಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಅವಘಡಗಳು ಸಂಭವಿಸ್ತಿತ್ತು. ಸಾಕಷ್ಟು ಜನರ ಪ್ರಾಣ ಕೂಡ ಹೋಗುವಂತಹ ಅವಕಾಶ ಇತ್ತು. ಇದರಲ್ಲಿ ಬಹುಶಃ ನಾಯಕರ ಕೊಲೆಗಳು ಆಗ್ತಿದ್ದಂತಹ ಸಂದರ್ಭವನ್ನ ವರ್ತಿಕಾ ಕಟಿಯಾರು ಅವತ್ತು ಸ್ಥಳದಲ್ಲಿ ನಿಂತುಕೊಂಡು ನಿಯಂತ್ರಣ ಮಾಡಿದ್ರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಪೊಲೀಸರು ವರ್ತಿಕಾ ಕಟಿಯಾರು ಅಂತಹ ಅಧಿಕಾರಿಯನ್ನ ಇವತ್ತು ವರ್ಗಾವಣೆ ಮಾಡ್ತಾರಾದ್ರೆ ಇದು ನಿಜಕ್ಕೂ ಕೂಡ ವಿಮರ್ಶಕವಾದಂತಹ ಸಂಗತಿ ಅನ್ಬೋದು. ಯಾಕಂದ್ರೆ ಇತ್ತೀಚೆಗೆ ಅಂದ್ರೆ 2-3 ದಿವಸಗಳ ಹಿಂದಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಬಳ್ಳಾರಿಗೆ ಹೋಗಿ ಅಲ್ಲಿ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಂಡ ಬಳಿಕ ಈ ಒಂದು ವರ್ಗಾವಣೆ ಆಗಿರೋ ಹಿನ್ನೆಲೆ ನೋಡ್ತಾ ಇದ್ರೆ ಬಹುಶಃ ಡಿ.ಕೆ.ಶಿ ಅವರು ಇವರ ಹೆಸರನ್ನ ವರ್ಗಾವಣೆಗೆ ಸೂಚನೆ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉಂಟಾಗ್ತಿರುವಂತದ್ದು. ಯಾಕಂದ್ರೆ ಆರಂಭದಲ್ಲೇ ಪವನ್ ನೆಜ್ಜೂರ್ ಅಮಾನತಂತಹ ತಕ್ಷಣವೇ ವರ್ತಿಕಾ ಕಟಿಯಾರ್ ಅವರನ್ನು ಕೂಡ ವರ್ಗಾವಣೆ ಮಾಡಿದ್ರೆ ಬಹುಶಃ ರಾಜ್ಯ ಸರ್ಕಾರದ ಮೇಲ್ನೋಟದ ನಿರ್ಧಾರ ಅಂತ ಹೇಳ್ಬೋದು. ಬಟ್ ಡಿ.ಕೆ.ಶಿ ಅವರು ಬಂದ ಬಳಿಕ ಈ ನಿರ್ಧಾರ ಕೈಗೊಂಡಿದ್ದಾರೆ ಅಂದ್ರೆ ಬಹುಶಃ ಮೇಲ್ನೋಟಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿ ನಡೆದಂತಹ ಪರಿಸ್ಥಿತಿಯ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಂಡು ಆ ಬಳಿಕ ಡಿಐಜಿ ಅವರ ವರ್ಗಾವಣೆಗೆ ಸಿಎಂ ಅವ್ರಿಗೆ ಹೇಳಿದ್ರ ಅನ್ನುವಂತಹ ಮಾಹಿತಿ ಕೂಡ ಈಗ ಬರ್ತಾ ಇರುವಂತದ್ದು. ಮೇಲ್ನೋಟಕ್ಕೆ ಅಲ್ಲಿ ಒಟ್ಟು 6 ಎಫ್ಐಆರ್ ಗಳಾಗಿರುವಂತದ್ದು. ಆ 6 ಎಫ್ಐಆರ್ ಗಳಲ್ಲೂ ಕೂಡ ಪ್ರಭಾವಿಗಳ ಹೆಸರು ಇರುವಂತದ್ದು. ಜನಾರ್ದನ ರೆಡ್ಡಿ ಹೆಸರಿದೆ, ಜೊತೆಗೆ ಶ್ರೀರಾಮುಲು ಹೆಸರಿದೆ, ಭರತ್ ರೆಡ್ಡಿ ಹೆಸರಿದೆ, ಸತೀಶ್ ರೆಡ್ಡಿ ಹೆಸರಿದೆ. ಅವರನ್ನ ಯಾವ ಪೊಲೀಸ್ ಅಧಿಕಾರಿಗಳು ಕೂಡ ಟಚ್ ಕೂಡ ಮಾಡ್ತಾ ಇಲ್ಲ. ಯಾಕಂದ್ರೆ ಇನ್ ಕೇಸ್ ಸತೀಶ್ ರೆಡ್ಡಿ ಮತ್ತೆ ಭರತ್ ರೆಡ್ಡಿಯನ್ನ ಅರೆಸ್ಟ್ ಮಾಡಿದ್ರೆ ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡ್ತಾರೆ ಅನ್ನುವಂತಹ ಕಾರಣಕ್ಕೋಸ್ಕರ ಇರ್ಬೋದು, ಅಥವಾ ಶ್ರೀರಾಮುಲು ಅವರನ್ನ ಅರೆಸ್ಟ್ ಮಾಡಿದ್ರೆ ಬಿಜೆಪಿ ಕಾರ್ಯಕರ್ತರು ಗಲಾಟೆ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಇರ್ಬೋದು. ಈ ಎರಡೂ ಪ್ರಮುಖ ನಾಯಕರನ್ನ ಅರೆಸ್ಟ್ ಮಾಡ್ತಿಲ್ಲ.
ಜನರಿಗೆ ಮೇಲ್ನೋಟಕ್ಕೆ ಸರ್ಕಾರ ಆಕ್ಟಿವ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಕೇವಲ ಪೊಲೀಸರ ತಲೆದಂಡಕ್ಕೆ ಮಾತ್ರ ಮುಂದಾಗ್ತಿರುವಂತದ್ದು. ಎಸ್, ಥ್ಯಾಂಕ್ ಯು ರವಿಕುಮಾರ್, ನೀವೆಲ್ಲ ಡೀಟೇಲ್ಸ್ಗೆ. ಘಟನೆ ನಿಯಂತ್ರಣಕ್ಕೆ ಸ್ಥಳದಲ್ಲೇ ಇದ್ದು ಪ್ರಯತ್ನ ಪಟ್ಟಂತಹ ಅಧಿಕಾರಿಗಳ ತಲೆದಂಡ ಸರ್ಕಾರ ಮಾಡ್ತಾ ಇರೋದರ ಬಗ್ಗೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಬಳ್ಳಾರಿ ಡಿಐಜಿ ವರ್ತಿಕಾ ವರ್ಗಾವಣೆಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜಕಾರಣಿಗಳ ರಕ್ಷಣೆಗಾಗಿ ತಲೆದಂಡ ಮಾಡ್ತಾ ಇದೆಯಾ ಸರ್ಕಾರ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.